ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಪ್ಯಾನ್ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಒಂಚೂರು ಚಕ್ಕೆಯನ್ನು ತಗೊಂಡಿದ್ದೀನಿ, 1 ಬೌಲಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ, ಮತ್ತು 1 ಮೊಟ್ಟೆ ತಗೊಂಡಿದ್ದೀನಿ, 3ರಿಂದ 4 ಸ್ಪೂನಷ್ಟು ಸಕ್ಕರೆ ತಗೊಂಡಿದ್ದೀನಿ, ಒಂದು ಸ್ವಲ್ಪ ಎಸೆನ್ಸ್ ತಗೊಂಡಿದ್ದೀನಿ, ಮತ್ತು 1 ಟೀ ಕಪ್ಪಷ್ಟು ಹಾಲು ತಗೊಂಡಿದ್ದೀನಿ. ಇವೆಲ್ಲ ಐಟಮ್ಸ್ನೂ ಸೇರಿಸಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ಇದು ತುಂಬ ಸುಲಭ ಮತ್ತು ಒಂದು 10 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಇಲ್ಲಿ ನೋಡಿ, ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದು ಮಿಕ್ಸಿ ಆಗಿದೆ. ಇವಾಗ ಬ್ಯಾಟರ್ ರೆಡಿ ಆಗಿದೆ ಪ್ಯಾನ್ ಕೇಕಿಗೆ. ನಾನು ಇದೇ ಬ್ಯಾಟರ್ಗೆ ಒಂದು ಸ್ವಲ್ಪ ಬೀಟ್ರೂಟ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೆ. ಅಂದರೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿರಲಿ, ಮಕ್ಕಳಿಗೆ ತಿನ್ನೋಕ್ಕೆ ಚೆನ್ನಾಗಿರಲಿ ಅಂತ ಹೇಳಿ ಈ ಥರ ನಾನು ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೆ. ನಿಮಗೆ ಬೇಕಾದರೆ ಪಾಲಕ್ ಸೊಪ್ಪು ಹಾಕಿ ಗ್ರೀನ್ ಕಲರ್ ಬೇಕಾದ್ರೂ ಮಾಡ್ಕೋಬೋದು, ಅಥವಾ ನಿಮಗೆ ಕ್ಯಾರೆಟ್ ಹಾಕಿದರೆ ಆರೆಂಜ್ ಕಲರ್ ಬೇಕಾದರೂ ಬರುತ್ತೆ. ಇಲ್ಲಿ ನೋಡಿ, ನಾನು ವೈಟ್ ಕಲರ್ ಬ್ಯಾಟರ್ ತಗೊಂಡು ಔಟರ್ ಲೈನು ಸ್ಟಾರ್ ಶೇಪಲ್ಲಿ ಹಾಕ್ಕೊಂಡು ಅದರ ಒಳಗಡೆ ಬೀಟ್ರೂಟಿಂದ ಮಾಡಿರೋ ಬ್ಯಾಟ್ರಲ್ಲಿ ಫಿಲ್ ಮಾಡ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಎಲ್ಲ ಅಮ್ಮಂದಿರಿಗೂ ಒಂದೇ ಒಂದು ತಲೆನೋವು, ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳ ಟಿಫಿನ್ ಬಾಕ್ಸ್ಗೆ ಏನು ಮಾಡೋದು ಅಂತ ಹೇಳಿ. ಸೊ ಇದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮ್ಮ ಮಕ್ಕಳು ಇಷ್ಟಪಡ್ತಾರೆ, ನಿಮಗೂ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ. ಇದು ಒಂದು ಸೈಡು ಬೆಂದಾದಮೇಲೆ ಇನ್ನೊಂದು ಸೈಡು ತಿರುವಾಕ್ಕೋಬೇಕು, ಇನ್ನೊಂದು ಸೈಡು ಬೇಯಿಸ್ಬೇಕಾಗುತ್ತೆ. ಇಲ್ಲಿ ನೋಡಿ, ನಾನು ತಿರುವಾಕ್ಕೊಂಡಿದ್ದೀನಿ. ಈ ಥರ ಬಂದಿದ್ದೆ ಸ್ಟಾರ್ ಶೇಪ್ದು. ಮತ್ತು ಮಕ್ಕಳು ವೆಜಿಟೇಬಲ್ಸ್ ಎಲ್ಲ ತಿನ್ನೋಕ್ಕೆ ಇಷ್ಟಪಡ್ತಿರೋದಿಲ್ಲ. ಸೊ ಈ ಥರ ಬ್ಯಾಟ್ರಲ್ಲಿ ಮಿಕ್ಸ್ ಮಾಡಿ ತಿನ್ಸೋದ್ರಿಂದ ಅದರಲ್ಲಿರೋ ಪೋಷಕಾಂಶಗಳೆಲ್ಲ ಅವ್ರ ದೇಹಕ್ಕೆ ಹೋದಾಗೂ ಆಗುತ್ತೆ. ಮತ್ತು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಕೂಡ. ಟಿಫಿನ್ ಬಾಕ್ಸಲ್ಲಿ ಇದನ್ನ ಹಾಕಿ ಕಳಿಸಿದ್ರೆ ಖಂಡಿತವಾಗ್ಲೂ ಖಾಲಿ ಮಾಡ್ಕೊಂಡು ಬರ್ತಾರೆ. ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ. ಇಲ್ಲಿ ನೋಡಿ, ನಾನು ಇನ್ನೊಂದು ಶೇಪ್ನ ಟ್ರೈ ಮಾಡ್ತಿದ್ದೀನಿ, ಹಾರ್ಟ್ ಶೇಪು. ಸೇಮು ವೈಟ್ ಕಲರ್ದು ಔಟರ್ ಲೈನ್ ಹಾಕ್ಕೊಂಡು ಒಳಗಡೆ ಫಿಲ್ಲಿಂಗಿಗೆ ನಾನು ರೆಡ್ ಕಲರ್ದು ಬೀಟ್ರೂಟಿಂದ ಮಾಡಿರೋ ಬ್ಯಾಟರ್ನ ಫಿಲ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಸೇರಿಸಿ ನಾನು ನನ್ನ ಮಗಳು ಟಿಫಿನ್ ಬಾಕ್ಸ್ಗೆ ರೆಡಿ ಮಾಡ್ತೀನಿ. ನೋಡಿ, ರೆಡಿಯಾಗಿದೆ. ನನ್ನ ಮಗಳು ಟಿಫಿನ್ ಬಾಕ್ಸ್ಗೆ ಎಲ್ಲವನ್ನು ಹಾಕಿ ರೆಡಿ ಮಾಡಿದ್ದಾಯಿತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.